ಅದೇ ಒಂದು ನಾವು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಲೀಗಲ್ ಪೊಸಿಷನ್ ಏನಿದೆ ಅಂತೇಳಿ ಚೆಕ್ ಮಾಡಿಕೊಂಡ್ರು. ಯಾಕೆಂದರೆ ನಾವು ಸ್ಪೆಷಲ್ ಕ್ಯಾಬಿನೆಟನ್ನು ಅದಕ್ಕಾಗಿ ಕರೆದಿದ್ದು. ಅವರ ಪ್ರಕಾರ ಈವನ್ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡೋದು ಕೂಡ ಮತ್ತು ಏನಾದರೂ ಡಿಸಿಷನ್ ತಗೊಳ್ಳೋದು ಕೂಡ ಆಗಬಾರ್ದು. ನೀವು ಅನೌನ್ಸ್ ಮಾಡೋದು ಬಿಡೋದು ಬೇರೆ, ಆದರೆ ಡಿಸ್ಕಷನ್ ಆಗಿ ಸಮವು ಏನಾದರೂ ಇನ್ಫಾರ್ಮೇಷನ್ ಆಚೆ ಬಂದರೆ ದ್ಯಾಟ್ ಪ್ರಾಬಬ್ಲಿ ಮೇ ಇನ್ಫ್ಲೂಯೆನ್ಸ್ ದಿ ವೋಟರ್ಸ್ ಅನ್ನೋ ಥರ ಏನೋ ಒಂದು ಎಲೆಕ್ಷನ್ ಕಮಿಷನ್ನಿನ ಗೈಡ್ಲೈನ್ಸು ಆ ಕೋಡ್ ಆಫ್ ಕಾಂಡಕ್ಟಲ್ಲಿ. ಅದಕ್ಕೆ ಅವರು ಲೀಗಲ್ ಪೊಸಿಷನನ್ನು ಚೆಕ್ ಮಾಡಿದರು ಅಡ್ವೊಕೇಟ್ ಜನರಲ್ ಹತ್ರ, ಆಮೇಲಿಂದ ಎಲೆಕ್ಷನ್ ಕಮಿಷನ್ ಅವ್ರ ಹತ್ರ. ಅದಕ್ಕೆ ಅವರು ಇಲ್ಲ ನೀವು ಮಾಡೋದು ಸರಿ ಇರೋದಿಲ್ಲ ಅಂತ ಹೇಳಿದ ಮೇಲೆ 9ನೇ ತಾರೀಕು ಆದಮೇಲೆ ಮಾಡೋಣ ಅಂತ ಹೇಳಿ. ಇಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ, ನೋಟಿಫಿಕೇಶನ್ ಮಾಡೋಕ್ಕೆ ಬರೋಲ್ಲ. 9ನೇ ತಾರೀಕು ನಂತರನೇ ಆಲ್ ನೋಟಿಫಿಕೇಶನ್ಸ್ ವಿಲ್ ಬಿ ಡನ್ ಅಂತ ಹೇಳಿ. ನಿಮಗೆ ಪರಿಚಯಸ್ಥರಾದಂಥ ವಾಲೆ ಚಂದ್ರು ಅನ್ನೋರ ಒಡೆತನದ ತೋಟದಲ್ಲಿ ಅರಣ್ಯ ಇಲಾಖೆಯ ನಕಲಿ ಆದೇಶ ಪತ್ರವನ್ನು ತಯಾರಿಸುವ ಜಾಲನ ಈಗ ಪತ್ತೆ ಮಾಡಿದ್ದಾರೆ ತುಮಕೂರಿನಲ್ಲಿ. ಸೊ ಈ ವಿಚಾರವಾಗಿ ಅವ್ರ ಹೆಸರ ಮೇಲೆ ಮಾತ್ರ FIR ಆಗಿಲ್ಲ, ಆದ್ರೆ ಬೇರೆ ಅಲ್ಲಿ ಯಾರು ಸಿಬ್ಬಂದಿ ಇದ್ರು ಅಥವಾ ನಕಲಿ ಸಿಬ್ಬಂದಿ ಆಗಿದ್ರು ಅವ್ರ ಮೇಲೆ FIR ಆಗಿದೆ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೀನಿ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ. ಆಮೇಲೆ ಅದಕ್ಕೇನು ಆ್ಯಕ್ಷನ್ ಮಾಡಬೇಕು ಅದನ್ನು ಮಾಡೋಣ. ಅಂದರೆ ಅಲ್ಲಿರುವಂಥ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂಥ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ವಾಲೆಚಂದ್ರ ಅವ್ರ ಹೆಸರನ್ನೇ ನೋಡ್ರಿ, ಎಲ್ಲದಕ್ಕೂ HM ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ, ಅದು ಗೃಹ ಸಚಿವರು. ಏನು ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗೋದೇ ಅಲ್ವ? ಅದಕ್ಕೆಲ್ಲ ಗೃಹ ಸಚಿವರು ಹೊಣೆನ? ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಇಟ್ ಈಸ್ ನಾಟ್ ಗುಡ್. ಯಾಕೆ ಹಂಗೆ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದರೂ ಇದ್ದರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆನ ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅದನ್ನು ಅವ್ರನ್ನ ತೊಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ಇದು ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಇರುತ್ತೆ. ಇಲ್ಲ ಅಂದರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನು ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ ಅದರಲ್ಲಿ? ಇಟ್ ಇಸ್ ನಾಟ್ ಕರೆಕ್ಟ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.